ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಚೌಟ್ರಿಯಲ್ಲಿ ಅಂಜೂರ್ ಡ್ರೈ ಫ್ರೂಟ್ಸ್ ಬರ್ಫಿ ಇದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದು ವೇಲುವಣ್ಣ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಇದು ಅಂಜೂರ್ ಡ್ರೈ ಫ್ರೂಟ್ಸ್ ಬರ್ಫಿ ಯಾವ ರೀತಿ ಮಾಡ್ತಾರೆ. ನೋಡಿ ಅಂಜೂರ ಡ್ರೈ ಫ್ರೂಟ್ ಬರ್ಫಿ ಮಾಡ್ತಾ ಇದ್ದಾರೆ. ನೋಡಿ ಬರ್ಫಿ ಮಾಡೋದಕ್ಕೆ ನೋಡಿ ಈ ಥರ ಅಂಜೂರ ಅನ್ನೋದು ಇರುತ್ತಲ್ಲ, ಈ ಥರ ಎಲ್ಲ ಸಿಂಗಲ್ ಆಗಿ ತೆಗೆದು ಈ ಥರ ಬಕೆಟ್ಗೆ ಹಾಕ್ಕೊತಾ ಇದ್ದಾರೆ. ಇದನ್ನು ಮಿಕ್ಸಿಗೆ ಹಾಕ್ಕೊತೀರಾ ಸರ್? ನೆನೆಸ್ಬೇಕಾ? ಹಾಂ ನೋಡಿ ನೀರಲ್ಲಿ ನೆನೆಸೋದಕ್ಕೆ ಈ ಬಕೆಟಲ್ಲಿ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ ಅಂಜೂರ ಅನ್ನೋದು ಬಕೆಟಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ ಬಿಸಿ ನೀರು ಹಾಕ್ಕೊಂಡಿದ್ದಾರೆ. ಒಂದು kg ಹಾಕ್ಕೊಂಡಿದ್ರಲ್ಲ ಅಣ್ಣ ಇದರಲ್ಲಿ? 1.5 kg ಇದೆ. 1.5ರಿಂದ 2 kg ಹಾಕ್ಕೊಂಡಿದ್ದಾರಂತೆ. 2 kg ಅಂಜೂರ ಹಾಕ್ಕೊಂಡು ಇದು ಬಿಸಿನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊಂಡಿದ್ದಾರೆ. ನೋಡಿ ಬಾದಾಮಿನ ನೋಡಿ ತೆಂಗಿನಕಾಯಿ ತೊಗೊಂಡು ಈ ಥರ ಪುಡಿ ಮಾಡ್ಕೊತಾ ಇದ್ದಾರೆ. ಅರ್ಧಂಬರ್ಧ ಲೈಟಾಗಿ ಈ ಥರ, ಜಾಸ್ತಿ ಪುಡಿನೂ ಆಗಬಾರ್ದು, ಏನಿಲ್ಲ. ನೋಡಿ ಈ ಥರ ಬರ್ಫಿಗೆ ಈ ಥರ ಹೊಡ್ಕೊತಾ ಇದ್ದಾರೆ. ಇದು ಮತ್ತು ನೋಡಿ ಪಿಸ್ತಾನು ಇದೇ ಥರ ಪುಡಿ ಮಾಡ್ಕೊತಾರೆ. ನೋಡಿ ಬಾದಾಮಿ ಅರ್ಧ kg ಮತ್ತು ಪಿಸ್ತಾ ಒಂದು ಅರ್ಧ kg ಇವೆರಡೂ ಈ ಥರ ಕುಟ್ಕೊತಾ ಇದ್ದಾರೆ. ಮತ್ತು ಗೋಡಂಬಿ 4 kg ಇದೆ. 4 kg ಮತ್ತು ಇಷ್ಟು ಈ 3 ಈ ಥರ ಕುಟ್ಕೊಂಡು ಈ ಥರ ಹಾಕ್ಕೊಳಂಥದ್ದು. ಮತ್ತು ಅಂಜೂರ 2 kg. ಈ 4 ಎಷ್ಟಲ್ಲ ಅಣ್ಣ? ಈ 4 ಹಾಕಿ 4 ಅಂದರೆ ಇದು ಪುಡಿ ಮಾಡಬೇಕು. ಹಾಂ ನೋಡಿ 4 kg ಗೋಡಂಬಿ ಇದೆ. 4 kg ಗೋಡಂಬಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದಾರೆ. ಲೈಟಾಗಿ ಒಂದು ರವೆ ಟೈಪಲ್ಲಿ ಮಿಕ್ಸಿಂಗಲ್ಲಿ ಮಾಡ್ಕೊಂಡಿರೋಂಥದ್ದು. ನೋಡಿ ಬಾದಾಮಿ ಮತ್ತು ಪಿಸ್ತಾದಲ್ಲೇ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಗೋಡಂಬಿ ಒಂದು ಅರ್ಧ kg ಗೋಡಂಬಿ ಈ ಥರ ಅದನ್ನು ಈ ಥರ ಸಣ್ಣಕ್ಕೆ ಒಂದು ಸ್ಮ್ಯಾಶ್ ಮಾಡ್ಕೊತಾರೆ. ಸಣ್ಣಕ್ಕೆ ಕುಟ್ಕೊಂಡು ಇದನ್ನೇ ಮಾಡ್ಕೊಳೋಂಥದ್ದು. ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದನ್ನು. ನೋಡಿ ಗೋಡಂಬಿ 4 kg ತಂದಿದ್ರು. 4 kgಯಲ್ಲಿ 3.5 kg ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಫೈನಾಗಿ ಈ ಥರ ಪುಡಿ ಆಗಿದೆ ನೋಡಿ. ಈ ಥರ ಫುಲ್ ಫೈನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಅರ್ಧ kg ಬಂದು ಸ್ಮ್ಯಾಶ್ ಮಾಡಿ ನೋಡಿ ಅರ್ಧ kg ತೊಗೊಂಡು ಇದರಲ್ಲೇ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನೋಡಿ ಅಂಜೂರ ಆಗಲೇ ಬಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ರಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ. ಮಿಕ್ಸಿಯಲ್ಲಿ ಅದು ಫುಲ್ಲು ನುಣ್ಣಕ್ಕೆ ರುಬ್ಕೊಂಡು ನೋಡಿ ಅಂಜೂರ ಡೈರೆಕ್ಟು ಬಾಣಲಿಯಲ್ಲಿ ಹಾಕ್ಕೊತಾ ಇದ್ದಾರೆ. ಬಾಣಲಿಯಲ್ಲಿ ಫ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಾಣಲಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ ಈಗ ಅಂಜೂರ ಅನ್ನೋದು ಫುಲ್ಲು ಮಿಕ್ಸಿಗೆ ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಈಗ 4 kg ಸಕ್ಕರೆ ಹಾಕ್ಕೊತಾ ಇದ್ದಾರೆ. ನೋಡಿ ಅದರಲ್ಲಿ 3 ಹಾಕ್ಕೊಂಡಿದ್ದಾರೆ. ಇದು 3.5. ಇದು ಟೋಟಲು 4 kg ಆಗಿದೆ. 4 kg ಸಕ್ಕರೆ. ಈಗ ಸ್ಟವ್ ಅಂತ ಇದ್ದಾರೆ. ಮೀಡಿಯಂ ಫ್ಲೇಮಲ್ಲಿ ಮಾಡ್ತಾರೆ. ನೋಡಿ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ. ನೋಡಿ ಬಾಣಲಿ ಅನ್ನೋದು ಕದಲಬಾರ್ದು, ಆ ಕಡೆ ಈ ಕಡೆ ಕದಲಬಾರ್ದು, ಅದಕ್ಕೋಸ್ಕರ ಈ ಥರ ಸ್ಟ್ಯಾಂಡು ಯೂಸ್ ಮಾಡ್ತಾರೆ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫುಲ್ಲು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಇದು ಎಷ್ಟೊತ್ತವರೆಗೂ ಈ ಥರ ಮಾಡ್ತೀರಣ್ಣ? ಇದು ಫುಲ್ ಗಟ್ಟಿ ಸಕ್ಕರೆ ಕರಗಬೇಕು. ಫುಲ್ ಸಕ್ಕರೆ ಕರಗಬೇಕಾ? ಸಕ್ಕರೆ ಕರಗಿ ಬರಬೇಕು. ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂತೀವಿ. ನೀರು ಹಾಕೊಂಡು ಸಕ್ಕರೆ ಕರಗಬೇಕು. ಅದರಲ್ಲಿ ನೀರು ಐತೆ, ಅಲ್ಲಿ ಚುಕ್ಕಿರೋದಲ್ಲ. ಈ ನೀರು ಸ್ವಲ್ಪ ಹಾಕೊಂಡು ಸಕ್ಕರೆ ಕರಗಲಿ ಅಂದ್ಬಿಟ್ಟು. ಓಕೆ. ನೋಡಿ ಇದೇ ಥರ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಆಲ್ಮೋಸ್ಟ್ ಒಂದು
10 ನಿಮಿಷ ಆಗಿದೆ, 5ರಿಂದ ಒಂದು 10 ನಿಮಿಷ ಆಗಿದೆ. 10 ನಿಮಿಷದಿಂದ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ ಇದು ಫುಲ್ಲು ಸಕ್ಕರೆ ಅನ್ನೋದು ಫುಲ್ಲು ಕರಗಬೇಕು. ಕರಗಿದಾದ್ಮೇಲೆ ಇದನ್ನು ಗೋಡಂಬಿ ಇದೆಯಲ್ಲ, ಗೋಡಂಬಿ ಅದನ್ನು ಹಾಕ್ಕೊತಾರೆ. ಆಮೇಲೆ ಫುಲ್ ಪಾಕ ಅನ್ನೋದು ಬರಬೇಕು. ಇದನ್ನು ಲೈಟ್ ಪಾಕ ಮಾಡ್ಕೊತಾರೆ, ಪಾಕ ಟೈಪ್ ಮಾಡ್ಕೊತಾರೆ. ಆಮೇಲೆ ಗೋಡಂಬಿ ಪುಡಿ ಹಾಕ್ಕೊಳಂತಾರೆ. ನೋಡಿ ಆಗಾಗ ಸ್ವಲ್ಪ ನೀರು ಹಾಕ್ಕೊಂಡು. ಹಾಂ, ಕರಗಿಲ್ಲ ನೋಡಿ, ಇನ್ನೂ ಕರಗಿಲ್ಲ ಅದು ಸಕ್ಕರೆ ಅನ್ನೋದು. ಅದು ಕರಗೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ನೋಡಿ ಇದು ಆಲ್ಮೋಸ್ಟ್ ಒಂದು 20 ನಿಮಿಷ ಆಯ್ತಲ್ಲ ಇಟ್ಟು. ನೋಡಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ಲೈಟ್ ಪಾಕ ಅನ್ನೋದು ಸ್ಟಾರ್ಟ್ ಆಗಿದೆ. ಈಗ ಆಗ್ಲೆಯಿಂದ ಮಾಡ್ಕೊಂಡ್ರು. ಸಕ್ಕರೆ ಅನ್ನೋದು ಕರಗಿದೆ. ಸಕ್ಕರೆ ಕರಗಿದ ಮೇಲೆ ಈಗ ಕುದಿ ಅನ್ನೋದು ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ನೋಡಿ ಸೈಡಲ್ಲಿ ನೋಡ್ಬೋದು ನೀವು, ಪಕ್ಕ ಇದು ಪಾಕ ಬಂದಿರೋದು ಒಂದು ಮೆತ್ಕೊತಾ ಇದೆ. ನೋಡಿ ಬಾಣಲಿಗೆ ಮೆತ್ಕೊಂಡು ಕೆಳಗಡೆ ಇಳೀತಾ ಇದೆ. ನೋಡಿ ಈ ಥರ ಇದು ಬರಬೇಕಿದೆ. ಒಂದು ಸ್ವಲ್ಪ ರೆಡ್ ಕಲರ್ ಹಾಕ್ತಾ ಇದೆ, ಕಲರ್ಗೋಸ್ಕರ. ನೋಡಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ 20 ನಿಮಿಷದಿಂದ ಅವರು ಕೈ ಬಿಡದಿರ ಇದನ್ನು ಮಿಕ್ಸ್ ಮಾಡ್ತಾ ಇರೋಂಥ. ನೋಡಿ ಈಗ ಲೈಟಾಗಿ ಕಡಿಮೆ ಮಾಡ್ಕೊಂಡಿದ್ದಾರೆ. ಈಗ ಫ್ರೈ ಅನ್ನೋದು ಆಗಿದೆ ನೀಟಾಗಿ. ಈಗ ನೋಡಿ ಗೋಡಂಬಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ರಲ್ಲ, ಈಗ ಅದನ್ನು ಸೇರಿಸ್ಕೊತಾ ಇದ್ದಾರೆ. ಒಂದು ಮುಕ್ಕಾಲು ಬಕೆಟ್ ಆಗಿತ್ತು, ಅದು 1 ಮುಕ್ಕಾಲು ಬಕೆಟು ಫುಲ್ಲು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದಾರೆ, ರೆಡ್ ಕಲರ್. ನೋಡಿ ಫಸ್ಟಿಂದ ಈಗವರೆಗೂ ಇದು ಫ್ಲೇಮ್ ಅನ್ನೋದು ಹೈ ಫ್ಲೇಮಲ್ಲಿ ಇತ್ತು. ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೆ, ಲೋ ಫ್ಲೇಮ್. ನೋಡಿ ಇದು ಈಗ ಲೈಟಾಗಿ ಪಾಕ ಬರ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಈ ಥರ ಪಾಕ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಿಕ್ಸಿಂಗ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಒಂದು 10ರಿಂದ ಒಂದು 12 ನಿಮಿಷ ಆಗಿದೆ ಗೋಡಂಬಿ ಪುಡಿ ಹಾಕಿ ಇನ್ನು ಮಿಕ್ಸಿಂಗ್ ಮಾಡ್ತಾರೆ. ನೋಡಿ ಉರಿ ಅನ್ನೋದು ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಪಾಕ ಅನ್ನೋದು ಇಷ್ಟು ಮಾತ್ರ ಬಂದಿದೆ. ನೋಡಿ ಕುರ್ಪಿಯಲ್ಲಿ ಆ ಥರ ಅನ್ನುವಾಗ ಒಂದು ಆ ಥರ ಗ್ಯಾಪ್ ಅನ್ನೋದು ಬರುತ್ತೆ. ಈಗ ಡ್ರೈ ಫ್ರೂಟ್ಸ್ ಆಗಲೇ ಕುಟ್ಟಿಟ್ಕೊಂಡಿದ್ರಲ್ಲ, ಆ ಥರ ಅವೆಲ್ಲ ಡ್ರೈ ಫ್ರೂಟ್ಸು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ತುಪ್ಪ ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ kg ತುಪ್ಪ ಹಾಕ್ಕೊಂತಾರೆ. ನೋಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದಾರೆ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಫ್ರೈ ಮಾಡಿಕೊಂಡು ಈಗ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಪರಾಟದಲ್ಲಿ ಹಾಕ್ಕೊತಾ ಇದ್ದಾರೆ. ಇದು ಫುಲ್ ಆರಬೇಕಂತೆ. ಆರೋವರೆಗೂ ಈ ಪರಾಟದಲ್ಲಿ ಆರಿಸ್ಕೊಂಡು ಮತ್ತೆ ಸ್ವೀಟ್ ಟ್ರೇ ಬರುತ್ತಲ್ಲ, ಟ್ರೇಯಲ್ಲಿ ಇಟ್ಕೊಂಡು ಆರಿದ್ಮೇಲೆ ಇದನ್ನು ಕಟಿಂಗ್ ಮಾಡೋದು. ನೋಡಿ ಪರಾಟದಲ್ಲಿ ಇದು ಹಾಕೋ ಮುಂಚೆ ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪಡೆ ಫುಲ್ಲು ತುಪ್ಪ ಹಾಕ್ಕೊಂಡು ತುಪ್ಪದ ಮೇಲೆ ಇದನ್ನು ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಪರಾಟದಲ್ಲಿ ಹಾಕ್ಕೊಂಡು ಆರಿಸ್ಕೊತಾ ಇದ್ದಾರೆ. ಫುಲ್ ಆರಬೇಕು. ಇದು ಆರಿದ್ಮೇಲೆ ಸ್ವೀಟ್ ಟ್ರೇಯಲ್ಲಿ ಹಾಕ್ಕೊಂಡು ನೋಡಿ ಆ ಥರ ಅಲ್ಲೊಂದು ಟ್ರೇ ಇದೆ ನೋಡಿ, ಆ ಟ್ರೇಯಲ್ಲಿ ಹಾಕ್ಕೊಂಡು ಮತ್ತು ಪೀಸ್ ಆಗಿ ಮಾಡ್ಕೊಂಡು
ನೋಡಿ ಅಲ್ಲಿ ಅರ್ಧ ಕೆ ಜಿ ತುಪ್ಪ ಹಾಕ್ಕೊಂಡ್ರು, ಮತ್ತು ಇಲ್ಲಿ ಅರ್ಧ ಕೆ ಜಿ ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡುತ್ತಾರೆ. ಒಂದು ಕೆ ಜಿ ತುಪ್ಪ ಖಾಲಿ. ಟ್ರೇಗಳಿಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದಾರೆ ಕೆಳಗಡೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಫುಲ್ಲು ಇದು ಬಿಸಿ ಇದೆ. ಬಿಸಿ ಇರೋ ಕಾರಣಕ್ಕೆ ಒಳಗಡೆ ಒಂದು ಬಟ್ಟೆ ಕಟ್ಕೊಂಡು ಕೈಗೆ, ಆಮೇಲೆ ಕವರ್ ಕಟ್ಕೊಂಡು ಕವರ್ ಮೇಲೆ ಈ ಥರ ಮಾಡ್ತಾಯಿದ್ದಾರೆ. ಇದಕ್ಕೂ ತುಂಬ ಪ್ರೋಸೆಸ್ ಐತೆ ಅಲ್ಲ, ನೋಡಿ ಎಷ್ಟೊಂದು ಕೆಲಸ. ನೋಡಿ ಇದು ಆಲ್ಮೋಸ್ಟ್ ಒಂದು 15-20 ನಿಮಿಷ ಆಗಿದೆ. 15-20 ನಿಮಿಷದಿಂದ ಈ ಥರ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು 2-3 ನಿಮಿಷನೂ ಇದನ್ನು ಬಿಟ್ಟಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇದ್ದಾರೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಹದ ಅನ್ನೋದು ಈ ಥರ ಬರುತ್ತೆ. ಸ್ವಲ್ಪ ಆರ್ತಾ ಇದನ್ನು ಬರ್ಫಿ ಅನ್ನೋದು ಗಟ್ಟಿಯಾಗಿ ಬರುತ್ತೆ. ನೋಡಿ ಲೈಟಾಗಿ ಇದು ಗಟ್ಟಿ ಆಗಿದೆ. ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಟ್ರೈಯಲ್ಲಿ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟಿಂಗ್ ಮಾಡ್ಕೊಬೋದು. ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರು, ರೆಕ್ಟ್ಯಾಂಗಲ್ ಶೇಪ್ ಬೇಕಂದ್ರೆ ರೆಕ್ಟ್ಯಾಂಗಲ್ ಶೇಪು, ಇಲ್ಲ ಅಂತಂದರೆ ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡು ಹಾಕೊಂಡು ಅದು ಅದ್ರ ಮೇಲೆ ಹಾಕಿದ ತಕ್ಷಣ ಪರಾಟನೇ ಫುಲ್ ಬಿಸಿ ಬಂದ್ಬಿಡೈತೆ. ಬಿಸಿ ಇರ್ತದೆ, ಎಣ್ಣೆ ಅಲ್ವಾ? ಹಾಂ, ಎಣ್ಣೆ ಹೌದು. ಯಾರೆಲ್ಲ ಸ್ವಲ್ಪ ಬಿಸಿ ಬಂದಿರ್ತದೆ. ಗೋಡಂಬಿ ಮಾತ್ರ ಬಾರಿ ಗೋಡಂಬಿ ಅಂದಿರುವ ಬಿಸಿ. ಚಪಾತಿ ಪರಾಟ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಇಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ನೋಡಿ ಈಗ ಟ್ರೇ ಮೇಲೆ ಹಾಕ್ಕೊಂಡಿದ್ದಾರೆ. ನೋಡಿ ಲೆವೆಲ್ ಮಾಡೋದಕ್ಕೆ ಪೇಪರ್ ರೋಲ್ ಇರುತ್ತಲ್ಲ, ಆ ಪೇಪರ್ ರೋಲ್ ತೊಗೊಂಬಂದು ನೋಡಿ ಈ ಥರ ಲೆವೆಲ್ ಮಾಡ್ತಾಯಿದ್ದಾರೆ. ನೋಡಿ ಅದ್ರ ಮೇಲೆ ಗಸಗಸೆ ಹಾಕ್ಕೊತಾ ಇದ್ದಾರೆ. ಅದ್ರ ಮೇಲೆ ರೋಲು. ಎರಡನೇ ಟ್ರೈ ಕೂಡ ಸೇಮ್ ಅದೇ ಥರ ಹಾಕ್ಕೊಂಡು ರೋಲ್ ಮಾಡಿ ಮತ್ತೆ ಅದ್ರ ಮೇಲೆ ಗಸಗಸೆ ಹಾಕ್ಕೊತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 500ರಿಂದ 600 ಪೀಸ್ ಆಗುತ್ತೆ. ನೋಡಿ ಫುಲ್ ಪರೋಟಲ್ಲಿ ಇದ್ದಿದ್ದೆಲ್ಲನೂ ಫುಲ್ ಇದೆಲ್ಲ ಹಾಕ್ಕೊಂಡಿದ್ದಾರೆ. 3 ಟ್ರೇ ಆಗಿದೆ. ನೋಡಿ ನಿಮ್ಮ ಮನೇಲಿ ಏನಾದರೂ ಈ ಥರ ರೋಲರ್ ಇದ್ದರೆ, ಟ್ರೇ ಇದ್ದರೆ ಈ ಥರ ಮಾಡ್ಕೊಂಡು ನೀಟಾಗಿ ಬಂದ್ಬಿಡುತ್ತೆ. ಫಿನಿಶಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ.
ಅದ್ರ ಮೇಲೆ ಗಸಗಸೆ. ಈಗ ಇದನ್ನು ಫುಲ್ ಆರಿದ ಮೇಲೆ ಕಟಿಂಗ್ ಮಾಡ್ಕೊತಾರೆ. ಇದು ಎಷ್ಟು ಅವರ್? ಒಂದು ಅರ್ಧ ಅವರ್ ಬಿಡಬೇಕಾ ಸರ್ ಇದು? ನೋಡಿ 1 ಅವರ್ ಆಗಬೇಕಂತೆ. 1 ಅವರ್ ಆದಮೇಲೆ ಫುಲ್ಲು ಫ್ರೈ ಆಗುತ್ತೆ, ಆರುತ್ತೆ. ಈಗಿನ್ನ ಬಿಸಿ ಇದೆ, ಆಲ್ಮೋಸ್ಟ್ ಇನ್ನೂ 50% ಬಿಸಿ ಇದೆ. 50% ಬಿಸಿಯಲ್ಲೇ ಇವರು ಇದನ್ನು ಮಾಡಿರೋವಂಥದ್ದು. ತುಂಬ ಬಿಸಿ ಇದೆ ಈಗಲೂ. ನೋಡಿ ಈಗ ಆರಿದೆ. ಆಲ್ಮೋಸ್ಟು 1-1.5 ಅವರು ಈ ಥರ ಬಿಟ್ಟರು. ಹಾಕಿದ್ಮೇಲೆ ಬಿಟ್ಬಿಟ್ಟು ಮತ್ತೆ ಈಗ ಕಟಿಂಗ್ ಮಾಡ್ಕೊತಾ ಇದ್ದಾರೆ. ನೋಡಿ ಫುಲ್ ಉದ್ದುದ್ದ ಈಗ ಕಟ್ ಮಾಡಿದ್ದಾರೆ. ಫುಲ್ ಡ್ರೈ ಆಗಬೇಕು. 100% ಡ್ರೈ ಆದಮೇಲೆ ಇದು ಹೀಟನ್ನು ಫುಲ್ಲು ಡ್ರೈ ಆಗಬೇಕು. ಕೂಲ್ ಆದಮೇಲೆ ಇದನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ ಇದು ಸ್ಕ್ವಯರ್ ಆಗಿ ಈಗ ಕಟ್ ಮಾಡ್ಕೊತಾ ಇದ್ದಾರೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ಬರ್ಫಿ ಅನ್ನೋದು ರೆಡಿಯಾಗಿದೆ. ಈ ಥರ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಆಲ್ಮೋಸ್ಟು 1-1.5 ಅವರು ಇದಕ್ಕೆ ಕೆಲಸ ಹಿಡಿದಿದೆ. ತುಂಬಾ ಪೇಷನ್ಸ್ ಆಗಿ ಈ ಥರ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡುವಾಗ ಏನೇ ಒಂದು ಹಾಕಿದ ಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಬಿಡ್ದಿರ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಬಿಡ್ದಿರ ಇದನ್ನು ಫ್ರೈ ಮಾಡಿದ್ದಾರೆ. ಒಳ್ಳೆ ಕುರ್ಪಿ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೇ ಇದ್ದರು. ಇದನ್ನು ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇವ್ರ ಹೆಸರು ವೇಲು ಅಂತ ಬಿಟ್ಟು. ಇವರು ಫುಲ್ಲು ಯಾವುದೇ ಥರ ನಿಮಗೆ ಸ್ವೀಟ್ ರೆಸಿಪೀಸು, ಏನೇ ಸ್ವೀಟ್ ರೆಸಿಪೀಸ್ ಬೇಕು ಅಂತಂದರು ಈಗ ಕ್ರಾಂತಿ ಸ್ವೀಟಲ್ಲಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಆ ಥರ ಅಲ್ಲಿರೋವಂಥ ಏನೇ ಸ್ವೀಟ್ಸು ನೀವು ನೋಡಿರ್ಬೋದು ಆ ಥರ ಸ್ವೀಟ್ಸ್ ಎಲ್ಲೇ ನಿಮಗೆ ಯಾವುದೇ ಫಂಕ್ಷನ್ಸ್ಗೆ ಎಲ್ಲೇ ಬೆಂಗಳೂರಲ್ಲಿ ಸರೌಂಡಿಂಗಲ್ಲಿ ಎಲ್ಲೇ ಬೇಕಿದ್ರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಚೆಕ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವೀಟು ಓಕೆ ಹೊಸಕೋಟೆ ತಾಲೂಕೇನು ಎಲ್ಲ ಕಡೆನೂ ಅಷ್ಟೇ ನಂಬರ್ 1. ಓಕೆ ಓಕೆ ಹೌದು ನೋಡಿದೆ ಇವಾಗ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಅಂಜು ಡ್ರೈ ಫ್ರೂಟ್ ಬರ್ಫಿ ರೆಡಿಯಾಗಿದೆ. ಸೂಪರಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ರು. ನಿಜವಾಗ್ಲೂ ಇದಕ್ಕಂತೂ ಟೈಮ್ ಅಂತೂ ಆಲ್ಮೋಸ್ಟ್ 1.5 ಅವರ್ ಮೇಲೇ ಹಿಡಿದೆ. 1.5 ಅವರಿಂದ 2 ಅವರ್ ಇದನ್ನು ಹಿಡ್ದಿರೋ ಅಂಥದ್ದು. ವಾವ್, ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಥರ ಸ್ವೀಟ್ಸು ನೀವು ಕ್ರಾಂತಿ ಸ್ವೀಟ್ಸಲ್ಲಿ ಈ ಬೇಕ್ರಿಗಳಲ್ಲಿ ಅಲ್ಲಿ ಇಲ್ಲಿ ತಿಂದಿರ್ತೀರ. ಇದಂತೂ ಸೂಪರಾಗಿದೆ. ಅಲ್ಲಿ 1000 ರೂಪಾಯಿ ಕೊಟ್ಟು ತೊಗೊತೀರಾ. ನೀವು ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು. ಕರೆಕ್ಟಾಗಿ ರೆಸಿಪಿ ಫಸ್ಟಿಂದ ಲಾಸ್ಟ್ವರೆಗೂ ಕರೆಕ್ಟಾಗಿ ತೋರಿಸಿದ್ದೀನಿ. ನೀವು ನೋಡಿದ್ರೆ ನೀವು ನಿಮ್ಮ ಮನೆಯಲ್ಲಿ ಈ ಥರ ಸ್ವೀಟ್ಸು ಕರೆಕ್ಟಾಗಿ ನೀವೇ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ಕೆಮಿಕಲ್ಸು ಏನೂ ಆಗದಿರ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಅಕ್ಕ ಈ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತೆ. ನೋಡಿ ಅಕ್ಕ ನೋಡ್ತಾರೆ. ಡ್ರೈ ಫ್ರೂಟು ಸ್ವೀಟ್ ಚೆನ್ನಾಗಿದೆ. ಅಂಜೂರ ಡ್ರೈ ಫ್ರೂಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬರ್ತಾ ಇರ್ತಾರೆ ಆಗಾಗ? ಹೌದಲ್ಲ? ತುಂಬ ಸತಿ ಇಲ್ಲಿ ಬರ್ತಾ ಇರ್ತಾರೆ. ಅವ್ರು ಬಂದು ವೇಲು ಅನ್ನೋರು ಕೂಡ ಇಲ್ಲಿಂದವರೇನೆ, ಹೊಸಕೋಟೆದವರೇನೆ. ಯಾಕೆ ಇಲ್ಲೇ ಹೊಸಕೋಟೆಯಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಸರ್ಜಾಪುರದಿಂದ ಬಂದು ಇಲ್ಲಿ ರೆಸಿಪಿ ತೋರಿಸಿರೋಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನೋಡಿ ದಮ್ ಚಿತ್ರಾನ್ನ